ಬಂದ್ಬಿಟ್ಟು ಇವಾಗ ಮುನ್ನೂರನ್ನ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೋಗ್ತಿದ್ವಿ. ಇವಾಗ ಇಂಥ ನ್ಯಾಚುರಲ್ ಟೀ ಕೊಡ್ಲೇಬೇಕು. ನಮ್ಮವ್ರು ನೋಡಿ ಹೆಂಗ್ ಕುಡಿತಾರ. ಹತ್ತಿಕಾಡ್ ವಾಟರ್ ಫಾಲ್ಸ್ಗೆ ಹೋಗ್ಬೇಕಂತ ಹೊರಟಿದ್ವಿ. ಬೋಳಿ ಮಕ್ಳು ಏನ್ ಗುರು ಇವ್ರು ಬೋಳಿ ಮಕ್ಳು. ಈ ಕಾರ್ ಓಡ್ಸೋರ್ ಮಾತ್ರ ಮೆಟ್ ಮಲ್ಗಳು ಹೊಡಿಬೇಕಪ್ಪ. ಸೈಡಲ್ಲಿ ನೋಡೋದಿಲ್ಲ, ಏನ್ ಹೋಗ್ತಿರ್ತಾರೆ. ನೋಡಿದ್ರಲ್ಲ ಇವಾಗ ಆನ್ ಮಾಡಿದ್ದು ಹೆಂಗ್ ಬರ್ದಾನಂತ ಮೆಂಟಲ್ ನನ್ ಮಗ. ಇಂಥ ನನ್ನ ಮಕ್ಕಳ ಜೊತೆ ಹೆಂಗ್ ಇರೋಕ್ಕಾಗತ್ತಪ್ಪ. ನೋಡಿ ಹೆಂಗ್ ಆಗಿದೆ ಅಂತ. ಫುಲ್ ಲ್ಯಾಂಡ್ ಸ್ಲೈಡ್ ಆಗ್ತಿರೋದಕ್ಕೆ ಫುಲ್ಲು ನೀಟಾಗಿ ಮತ್ತೆ ರೆಡಿ ಮಾಡ್ತಾರೆ ಬ್ರಿಡ್ಜ್ ಕಟ್ಟಿ. ಫುಲ್ ಕೊಚ್ಚೆ ಆಗ್ಬಿಟ್ಟೈತೆ ಇಲ್ಲಿ. ಏನಂದ್ರೆ ಏನು ಕಾಣಿಸ್ತಿಲ್ಲ ಗುರು. ವಾಟರ್ ಫಾಲ್ಸ್ ಹೆಂಗ್ ಕಾಣಿಸುತ್ತಾ ಏನೋ ಗೊತ್ತಿಲ್ಲ. ವಾಟರ್ ಫಾಲ್ಸ್ ಹತ್ರ ಹೋಗ್ತಿದ್ವಿ ನಾವು. ಇದೇ ವಾಟರ್ ಫಾಲ್ಸ್. ಬ್ರಿಡ್ಜ್ ಮೇಲೆ ಗಾಡಿ ಹೋಗ್ಬೋದು ಮುಂದಕ್ಕೆ. ವಾಟರ್ ಫಾಲ್ಸ್ ನೋಡಿ ಹೆಂಗೈತೆ ಏನೋ ಅಂತ. ಈ ವಾಟರ್ ಫಾಲ್ಸ್ಗಿಂತ ಸೈಕಿರೋ ಒಂದು ವ್ಯೂ ತೋರಿಸ್ತೀವಿ ನೋಡಿ ಏನಂತ. ಹಿಂಗೆ ಹೋಗುತ್ತಾ, ಇದು ಬ್ರಿಡ್ಜ್ ಮೇಲೆ ಬರೋದು, ಮರ್ಬಿಟ್ಟು ಈ ವಾಟರ್ ಫಾಲ್ಸು. ಬ್ರಿಡ್ಜ್ ಕೆಳಗಡೆ ಇದು. ಇಲ್ಲಿ ಒಂದು ಮನೆ ಕಟ್ಟೋರು ನೋಡಿ ಹೆಂಗೈತೆ ಅಂದ್ರೆ, ಯಪ್ಪ ಇಂಥ ಪ್ಲೇಸಲ್ಲಿ ಮನೆ ಕಟ್ಟೋರು ನೋಡಿದ್ರು ಹೆಂಗೈತೆ ಇದು. ಇಂಥ ಪ್ಲೇಸಲ್ಲಿ ಹೆಂಗಿರ್ತಾರೆ ಆಕ್ಚುಲಿ ಮನೆ. ಹಿಂಗೆ ಅಲ್ಲಿ ಎಷ್ಟೆಷ್ಟೋ ಲ್ಯಾಂಡ್ ಸ್ಲೈಡ್ ಆಗ್ತಿತ್ತು. ಇಂಥ ಪ್ಲೇಸಲ್ಲಿ ಕಟ್ಕೊಂಡು ಎಷ್ಟು ಧೈರ್ಯವಾಗಿ ಮಳೆ ನಿದ್ದೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಲೊಕೇಶನ್ ಹತ್ರ ಬಂದಿದೀವಿ, ಬಟ್ ಲೊಕೇಶನ್ ಹೋಗಕ್ಕೆ ದಾರಿ ಗೊತ್ತಿಲ್ಲ. ಇದೆ ಅಂತ ಹೋಗ್ತಿದೀವಿ, ನೋಡೋಣ ಮುಂದೆ ಇದೆ ಇಲ್ವಾ ಅಂತ. ಲೊಕೇಶನ್ ತೋರಿಸ್ ನೋಡಿ ಹೆಂಗೈತಂದ್ರೆ. ನೋಡಿ ಇಲ್ಲಿ ನಾವು ಮೇಲೆ ಟಾಪ್ ವ್ಯೂ ಅಲ್ಲಿ ಇದೀವಿ. ಇಲ್ಲಿ ಚಿಕ್ಕ ಚಿಕ್ಕ ನೀರು ಬರೋದೆಲ್ಲ ಹೋಗಿ ಕೆಳಗಡೆ ಅಲ್ಲಿ ಫಾಲ್ಸ್ ಆಗ್ತಿರೋದು. ಕೆಳಗಡೆ ಅಲ್ಲೊಂದು ರೋಡ್ ಐತಲ್ಲ, ಹೋದ್ರೆ ಹಿಂಗ್ ಬರ್ಬೋದು. ಇದು ಕೆಳಗಡೆ ಫಾಲ್ಸ್ ಇರುತ್ತೆ. ನಾನು ಟ್ರಕ್ಕಿಂಗ್ ಶೂ ಇಸ್ಕೊಂಡಿದ್ದೀನಿ 1,500 ಕೊಟ್ಟು. ಇದೇ ಜಾರ್ತೈತೆ ಗುರು. ಇನ್ನು ಎಂತ ಶೂ ಹಾಕೋಬೇಕಂತ ಗೊತ್ತಿಲ್ಲ ಟ್ರಕ್ ಮಾಡಕ್ಕೆ. ಅಯ್ಯೋ ನನಗಂತೂ ಏನೋ ಅರ್ಥನೇ ಆಗ್ತಿಲ್ಲ ಅಂತ ಗೊತ್ತಿಲ್ಲ. ನೋಡಿ ಹಂಗ ಜಾರ್ತೈತೆ. ತೋರಿಸ್ತೀನಿ ನೋಡಿ, ಹತ್ರ ಬಂದಿದೀವಿ ನೋಡಿ. ನನ್ನ ಫ್ರೆಂಡ್ ಆಗ ಬಂದಾಗ ತುಂಬಾ ಜಾಸ್ತಿ ಇತ್ತು. ಇವಾಗ ನೋಡಿ ಫುಲ್ ಕಮ್ಮಿ ಆಗ್ಬಿಟ್ಟಿದೆ, ನೀರೇ ಇಲ್ಲ ಗುರು. ನಾವು ಅವಾಗ್ಲೂ ಅಲ್ಲಿ ಮೇಲೆ ಇದ್ದಿದ್ದು, ಇವಾಗ ಕೆಳಗಡೆ ಬಂದಿದ್ವಿ. ಮೇಲೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ.